ಏನು ಇಡ್ತೀರಾ? ಕಾರಾ ಯಾವುದು? ಫಾರ್ಚುನರ್ಗೆಲ್ಲ 20 ಲಕ್ಷ ಕೊಡಲ್ಲ ಸರ್, ಮ್ಯಾಕ್ಸಿಮಮ್ 5 ಲಕ್ಷ, 15% ಬಡ್ಡಿ. ಬೇಕಾ ಬರ್ರಿ, ಮನೆ ಹತ್ರ ಕೊಡಿಸ್ತೀನಿ ಇವಾಗೇನೆ. ಯಾಕ ಬಡ್ಡಿ ಇಲ್ದಿರ ಕಾಸು ಕೊಡೋಕೆ? ನಿನ್ನ ಮಾವನ ಮಗನ ಅತ್ತೆ ಮಗನ? ನನ್ನ ಮಗನೇ, 15% ಫಿಕ್ಸು, ಬೇಗ 1% ಕಮ್ಮಿ ಮಾಡಿಸ್ಕೊಡ್ತೀನಿ ಅಷ್ಟೇ. ಸಿಕ್ಕದ್ನಾ ಹಿಡ್ಕೊ ಹೇಳ್ತೀನಿ. ನನ್ನ ಮಗನ ಸ್ಪೆಕ್ಸ್ ಹೊಡೆದ ಗಾಡಿ ಕಿತ್ಕೊಂಡು ಹೇಳ್ತೀನಿ. ನಾನು ಮನ್ ಚಿಕ್ಕದ ಮೇಲೆ ಅಡ್ಬಿಡ ಹೇಳ್ತೀನಿ. ಕಾಸು ಇಸ್ಕೊಂಡು ತಿಂಗಳ ಮೇಲೆ 1 ವಾರ ಆಯ್ತು, ಬಡ್ಡಿ ಇಲ್ಲ, ಡಬಲ್ ಬಡ್ಡಿ ಹಾಕ್ತೀನಿ. ಕೊಟ್ಟಿಲ್ಲ ತಿಕ್ಕಾಸ್ಕೊಂಡು ನಿನ್ ಗಾಡಿ ಮಾಡ್ಕೊತೀನಿ. ನನ್ಗೇನಾಗಬೇಕು? ಶ್ರೇಯಸ್, ನೀನು ಫೋನ್ ಇಟ್ಟಿದ್ದಲ್ಲ, ಅದೇ 10,000 ಹಾಕ್ಸ್ತಾ ಇದೀನಿ, 10% ಬಡ್ಡಿ ಹಿಡ್ಕೊಂಡು ಹಾಕ್ತಾ ಇದೀನಿ. ಇಲ್ಲ ಶ್ರೇಯಸ್, ಬಡ್ಡಿ ಹಿಡ್ಕೊಂಡೆ ಹಾಕೋದು. ವ್ಯವಹಾರ ಗೊತ್ತಿಲ್ಲ ಅಂದ್ರೆ ಏನಪ್ಪ, ಏನ್ ಬಡ್ಡಿ ವ್ಯವಹಾರ ಮಾಡ್ತೇಳಿ ನೀನು? ಬಡ್ಡಿ ಹಿಡ್ಕೊಂಡೆ ಹಾಕೋದು 10,000. ಬೋಳಿ ಮಗನೇ ಶ್ರೇಯಸ್, ಏನೋ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಕಾಸಿಸ್ಕೊಂಡು 3 ತಿಂಗಳಾಯ್ತು, ಅಷ್ಟಲಿಲ್ಲ ಬಡ್ಡಿ ಇಲ್ಲ ಮಗನೇ. ಸಾಯಂಕಾಲ ಬಡ್ಡಿ ಬಂದಿಲ್ಲ, ಬಂದು ಬೋಟಿ ಕಿತ್ತಾಕ್ಬಿಡ್ತೀನಿ. ಆಗಲ್ಲ ಸರ್, ಅವೆಲ್ಲ ಆಗಲ್ಲ ಸರ್. ಇವಾಗ ಕೊಟ್ಟಿರೋ ದುಡ್ಡು ಅಸ್ಲಿಗಷ್ಟೇ, ಬಡ್ಡಿ ನನ್ನ ಕೈಯಿಂದ ನಾನು ಕಟ್ಟಿದೀನಿ. ಇಲ್ಲ ಆಗಲ್ಲ, ಅಸ್ಲು ದುಡ್ಡು ಅಷ್ಟೇ ನೀವು ಕೊಟ್ಟಿರೋದು, ಬಡ್ಡಿ ದುಡ್ಡು ನನಗೆ ಬೇಕಷ್ಟೇ. ಇವಾಗ ಗುರು, ನೀನ ಓದ್ತಾವ್ ಗುರು, ನೋಡು ಯೋಚನೆ ಮಾಡು. 10% ಬಾಯ್ ಹೇಳ್ತೀನಿ. ಇರೋ 1 ನಿಮಿಷ ಹಂಗೇರು. ಹಲೋ ಲೇ, ಅವ್ರು ಏನು ಹೇಳೋರು 15% ಕಮ್ಮಿ ಒಪ್ಕೊಂತಲ್ಲೇ. ನೀನು 14% ನಾನು ಮಾಡಿಸ್ಕೊಡ್ತೀನಿ. ನೀನು ಬಾಯ್ ಹೇಳ್ತೀನಿ. ಗಾಡಿ ಎತ್ಕೊಂಬಾ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ.